ಜನಸಂಖ್ಯೆ ಹಾಗೂ ಸತ್ಯನಿಷ್ಠವಾದ ಮಾಹಿತಿ ಆಧರಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಬಲಗೈ ಹೊಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಉಪಾಧ್ಯಕ್ಷ ವಿಠಲ ಸ್ಪ್ಯಾಗೆ ಅವರು ಆಗ್ರಹ ಮಾಡಿದರು. ನಗರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಎಡಗೈ ಸಮಾಜದವರು ಇತ್ತೀಚೆಗೆ ಮಾಜಿ ಸಚಿವ ಎಚ್. ಆಂಜನೇಯ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದ ಏಕಸದಸ್ಯ ವಿಚಾರಣಾ ಆಯೋಗದ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ಎಚ್. ಎನ್. ನಾಗಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿ ಸದಾಶಿವ ಆಯೋಗದ ವರದಿ ಪ್ರಕಾರ ಒಳ ಮೀಸಲಾತಿ ಜಾರಿಗೆ ಶಿಫಾರಸು ಮಾಡಬೇಕೆಂದು ಕೋರಿದ್ದಾರೆ. ನಾವು ಮೌನ ವಹಿಸಿದರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಹುದು. ಹೀಗಾಗಿಯೇ 23ರಂದು ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನ ವಸಂತನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲು ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಗಮೋಹನ್ ದಾಸ್ ಅವರನ್ನು ಆಹ್ವಾನಿಸಿ ಅವರ ಸಮ್ಮುಖದಲ್ಲಿ ಬಲಗೈ ಸಮುದಾಯದವರ ಸ್ಥಿತಿಗತಿ ವಿವರಿಸಿ ನಂತರ ಅವರಿಗೆ ಮನವಿ ಪತ್ರ ಸಲ್ಲಿಸಲು ನಿರ್ಧಾರ ಮಾಡಲಾಗಿದೆ ಎಂದು ವಿವರಿಸಿದರು. ಬಲಗೈನವರು ಎಂದು ಕೂಡ ಯಾವುದೇ ಉಪಜಾತಿಗಳಿಗೆ ಅನ್ಯಾಯ ಮಾಡಿಲ್ಲ. ಇದುವರೆಗೆ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಡಾ. ಬಿ.ಆರ್. ಅಂಬೇಡ್ಕರ್ ಕೂಡ ಮಹಾರ ಜಾತಿಯವರಿಗಷ್ಟೇ ಹೋರಾಟ ಮಾಡಲಿಲ್ಲ, ಎಲ್ಲ ಶೋಷಿತ ವರ್ಗಗಳ ಪರ ಧ್ವನಿ ಎತ್ತಿದ್ರು. ಒಳ ಮೀಸಲಾತಿ ಜಾರಿಗೆ ನಮ್ಮ ವಿರೋಧವಿಲ್ಲ, ಆದರೆ ಎಲ್ಲಾ ಉಪಪಂಗಡಗಳ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿ ಆಧರಿಸಿ 2011ರ ಜನಗಣತಿ ಪ್ರಕಾರ ಜಾರಿಗೆ ತರಬೇಕು. ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ಮಾಹಿತಿ ಕಲೆ ಹಾಕಿದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುತ್ತದೆ ಎಂದು ತಿಳಿಸಿದರು. ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಸದಾಶಿವ ಆಯೋಗದ ವರದಿ ಸಲ್ಲಿಕೆಯಾಗಿದೆ. ಇನ್ನು ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅಂದಿನ ಕಾನೂನು ಸಚಿವ ಜೆ.ಸಿ. ಮಧುಸ್ವಾಮಿ ಅಧ್ಯಕ್ಷತೆಯ ಸಂಪುಟ ಉಪಸಮಿತಿ ಕೂಡ ತನ್ನದೇ ಆದ ಮಾಹಿತಿ ನೀಡಿದೆ. ಎಸ್ಸಿ ಹಾಗೂ ಎಸ್ಟಿ ಮೀಸಲಾತಿ ಹಂಚಿಕೆ ಮಾಡಿ ಶಿಫಾರಸು ಮಾಡಿದೆ. ಇದರಿಂದ ಕೆಲವು ಜಾತಿಗಳಿಗೆ ಅನ್ಯಾಯವಾಗಲಿದೆ. ರಾಜ್ಯಗಳಲ್ಲಿ ಬಲಗೈ ಹೊಲೆಯ ಸಂಬಂಧಿತ ಜಾತಿಗಳು ದೊಡ್ಡ ಸಂಖ್ಯೆಯಲ್ಲಿದೆ. ಒಟ್ಟಾರೆ ಬಲಗೈ ಸಮುದಾಯದವರು 60 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ. ಆದ ಕಾರಣ ಯಾರಿಗೂ ಅನ್ಯಾಯ ಆಗಬಾರದು ಎಂಬುದು ನಮ್ಮ ವಾದ ಎಂದರು. ಸಮಿತಿಯ ಗೌರವ ಅಧ್ಯಕ್ಷ ಕಾಶಿನಾಥ ಚಲುವ ಅವರು ಮಾತನಾಡಿ, ಮನೆ ಮನೆ ಸಮೀಕ್ಷೆ ನಡೆಸಿ ಮಾಹಿತಿ ಕಲೆ ಹಾಕಿದರೆ ಬಲಗೈ ಮತ್ತು ಎಡಗೈನವರ ಸಂಖ್ಯೆ ಗೊತ್ತಾಗುತ್ತದೆ. ನಿಖರ ಸಂಖ್ಯೆ ಆಧರಿಸಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಿದರೆ ಉತ್ತಮ ಎಂದು ತಿಳಿಸಿದರು. ಮಾದಿಗ ಸಮಾಜದವರು ನಮ್ಮ ಸಹೋದರರೇ ಇದ್ದಾರೆ. 35 ವರ್ಷಗಳಿಂದ ಅವರು ನಡೆಸುತ್ತಿರುವ ಹೋರಾಟವನ್ನು ನಾವೆಂದೂ ವಿರೋಧಿಸಲ್ಲ ಎಂದು ಹೋರಾಟ ಸಮಿತಿಯ ಅಧ್ಯಕ್ಷರಾದ ಮಾರುತಿ ಬೌದ್ಧಿಯವರು ಮಾತನಾಡಿ ತಿಳಿಸಿದರು. ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ವಿಚಾರ ಸಂಕಿರಣದಲ್ಲಿ ಬೀದರ್ ಜಿಲ್ಲೆಯಿಂದ 700ಕ್ಕೂ ಅಧಿಕ ಜನ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಜನ ಆಗಮಿಸುತ್ತಾ ಇದ್ದಾರೆ ಎಂದು ತಿಳಿಸಿದರು. ಸಮಿತಿ ಉಪಾಧ್ಯಕ್ಷರಾದ ಮಹಾಲಿಂಗ ಬೆಲ್ದಾಳ್, ಗಂಗಮ್ಮ ಫುಲೆ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಾಳ್ಕರ್, ಜಿಲ್ಲಾ ಸಹ ಕಾರ್ಯದರ್ಶಿ ರಾಜಪ್ಪ ಗುನ್ನಳ್ಳಿಕರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿನಯ್ ಮಾಳ್ಗೆ, ಖಜಾಂಚಿ ದಶರಥ ಗುರು, ಮುಖಂಡರಾದ ಸುಂದರ್ ಶ್ರೀಧರ್ ಸೋಮನೂರ್ ಸೇರಿದಂತೆ ಇನ್ನಿತರರು ಇದ್ದರು. 2024ರಂದು ಮಾನ್ಯ ಉಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರನ್ನೊಳಗೊಂಡ ಪೀಠ ಈ ದೇಶದ ರಾಜ್ಯಗಳಿಗೆ ಒಂದು ಅಧಿಕಾರವನ್ನು ಕೊಟ್ಟಿರೋದು, ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಕ್ಕೆ ಆಯಾ ರಾಜ್ಯಗಳು ಅಧಿಕಾರ ಹೊಂದಿವೆ. ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಕ್ಕಿಂತ ಮುಂಚೆ ವೈಜ್ಞಾನಿಕ ಆಧಾರದ ಮೇಲೆ ಆಯಾ ಉಪಜಾತಿಗಳ ಸಂಖ್ಯೆಯನ್ನು ಆಧರಿಸಿ ಅಥವಾ ಸರ್ವೆಯನ್ನು ಮಾಡೋದ್ರ ಮುಖಾಂತರ ಅದನ್ನು ಡಾಟಾ ಕಲೆಕ್ಟ್ ಮಾಡಿದ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿಕೆ ಕೊಟ್ಟ ಮೇಲೆ, ಅಭಿಪ್ರಾಯವನ್ನು ನೀಡಿದ ಮೇಲೆ ತಕ್ಷಣದಲ್ಲಿ ಭಾರತ ದೇಶದ 3 ರಾಜ್ಯಗಳು, ಹರಿಯಾಣ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಕ್ಕೆ ಮುಂದಾಗಿವೆ. ಈಗಾಗಲೇ ತೆಲಂಗಾಣದಲ್ಲಿ ಅದನ್ನು ಜಾರಿ ಮಾಡಲಾಗಿದೆ. ಕರ್ನಾಟಕದಲ್ಲೂ ಸಹ ಕಳೆದ ಸುಮಾರು ವರ್ಷಗಳ ಕಾಲ ಕೇವಲ ಬಂದಿರತಕ್ಕಂಥ ಸರ್ಕಾರಗಳು ಜಾರಿ ಮಾಡ್ತೇವೆ, ಚುನಾವಣೆ ಸಂದರ್ಭದಲ್ಲಿ ನಾವು ಜಾರಿ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಇಲ್ಲಿಯವರೆಗೆ ಅದನ್ನು ಜಾರಿ ಮಾಡಲಿಲ್ಲ. ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಯಾರನ್ನು ಬಲಗೈ ಅಂತ ಕರೀತಾರೆ, ಒಳ ಮೀಸಲಾತಿ ಹೋರಾಟಗಳು ಎಡಗೈನವರು ಮಾಡಿದಾಗೂ ಸಹಿತ ಬಲಗೈ ಜಾತಿಯವರು ಅದರ ಪರವಾಗಲಿ ಅಥವಾ ಅದರ ವಿರುದ್ಧವಾಗಿ ಆಗಲಿ ಯಾವುದೇ ಹೋರಾಟಗಳನ್ನು ರೂಪಿಸದೆ ನೋಡೋಣ ಆದದ್ದಾಗಲಿ ಅನ್ನೋ ರೀತಿಯಲ್ಲಿ ತಮ್ಮ ಸಮ್ಮತಿಯೋ ಅಥವಾ ಅದು ಅಸಮ್ಮತಿಯೋ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ರು. ಮೊನ್ನೆ ಅಂದರೆ ಹೋದ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಇದು ನಡೆಯೋ ಸಂದರ್ಭದಲ್ಲಿ
ಸ್ಪೃಶ್ಯ ಜಾತಿಯವರು ಇದನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಕೂಡದು, ಇದು ಅವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಲಾಗಿದೆ, ಅದಕ್ಕೆ ಸದಾಶಿವ ಆಯೋಗ ಅವೈಜ್ಞಾನಿಕವಾದದ್ದು, ಅದನ್ನು ಸಾರಾಸಗಟವಾಗಿ ರದ್ದುಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಬೊಮ್ಮಾಯಿಯವರ ಸರ್ಕಾರ ಆ ಒಂದು ಸದಾಶಿವ ಆಯೋಗವನ್ನು ಪಕ್ಕಕ್ಕಿಟ್ಟು ಅವರು ಒಂದು ಕ್ಯಾಬಿನೆಟ್ ಉಪಸಮಿತಿಯನ್ನು ರಚನೆ ಮಾಡಿ ಅಂದಿನ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ JC ಮಾಧುಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಒಂದು ಹೊಸ ವರದಿಯನ್ನು ಭಾಳ ತ್ವರಿತಗತಿಯಲ್ಲಿ ರಚಿಸಿ ತಯಾರು ಮಾಡಿ ಅದರ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ನಾವು SC STಗಳಿಗೆ ರಿಸರ್ವೇಷನನ್ನು ಹೆಚ್ಚಿಗೆ ಮಾಡಿದ್ದೀವಿ. SCಗಳಿಗೆ 17%, STಗಳಿಗೆ 7%, 15 ಇದ್ದಿದ್ದು 17, ಆ ನಂತರ 5 ಇದ್ದಿದ್ದು 7, ಈ ರೀತಿಯಾಗಿ 24ಕ್ಕೆ ಏರಿಸಿದ್ದೀವಿ. ಅದರ ಆಧಾರದ ಮೇಲೆ ಮತ್ತೆ ಅವರು ಏನು ಮಾಡಿದ್ದಾರೆ ಅಂದರೆ ಎಡಗೈನವರಿಗೆ 6.5%, ಬಲಗೈನವರಿಗೆ 5.5%, ಸ್ಪೃಶ್ಯ ಜಾತಿಗಳಿಗೆ 4.5%, ಉಳಿದವರಿಗೆ 1% ಅಂತ ಅವರು ಹಂಚಿಕೆ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಚುನಾವಣೆಗಳು ಮುಗಿತವೆ, ಮುಗಿದ ಮೇಲೆ ನಂತರದಲ್ಲಿ ಸುಪ್ರೀಂ ಕೋರ್ಟ್ನ ಈ ಒಂದು ಅಭಿಪ್ರಾಯ ಬಂದ ಮೇಲೆ ಆ JC ಮಾಧುಸ್ವಾಮಿ ಅವರ ವರದಿಯು ಸಹ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಇವತ್ತು ಇಂದಿನ ಸಂದರ್ಭದಲ್ಲಿ ಮತ್ತೆ ಪದೇ ಪದೇ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರಗಳ ವ್ಯವಹಾರವನ್ನು ನೋಡಿ ಎಡಗೈನವರು ಮತ್ತೆ ಬಹಳ ಪ್ರಬಲವಾಗಿ ಪದೇ ಪದೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದು ಏನು ಸದಾಶಿವ ಆಯೋಗದ ವರದಿ ಇದೆ ಅದು ಕರೆಕ್ಟ್ ಇದೆ, ಅದರ ಆಧಾರದ ಮೇಲೇ ಒಳ ಮೀಸಲಾತಿ ಜಾರಿ ಆಗಬೇಕು. ಜೊತೆಗೆ ಒಳಗೇನೆ ಈ ಬಲಗೈನವರು ಬಹಳ ಪ್ರಬಲರಾಗಿದ್ದಾರೆ, ಎಲ್ಲ ಹಕ್ಕುಗಳನ್ನು ಅವರು ಹೊಡೆದಿದ್ದಾರೆ. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲವೂ ಅವರಿಗೆ ಸಿಕ್ಕಿದೆ. ಹಾಗಾಗಿ ನಮಗೆ ಇನ್ನು ಮುಂದೆ ಹೆಚ್ಚಿಗೆ ಸಿಗಬೇಕು ಅಂತಕ್ಕಂಥ ಒಂದು ತಪ್ಪು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಜೊತೆಗೆ ನಾವು ಯಾವ ಜಾತಿಯ ಉಪಜಾತಿಯ ವಿರುದ್ಧ ಅಲ್ಲ. ನಮ್ಮ ಒಂದು ಬೇಡಿಕೆ ಇಷ್ಟೇ, ವೈಜ್ಞಾನಿಕ ಆಧಾರದ ಮೇಲೆ ಜನಗಣನೆ ಆಗಬೇಕು. ಆನಂತರ ಯಾರ್ಯಾರ ಸ್ಥಿತಿ ಏನಿದೆ ಅದು ಸಹ ವೈಜ್ಞಾನಿಕವಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಯಾರ ಜನಸಂಖ್ಯೆ ಎಷ್ಟಿದೆ, ಯಾರ್ದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ಥಿತಿಗತಿಗಳು ಏನಿವೆ ಅವು ಕೇವಲ ಕಪೋಲಕಲ್ಪಿತವಾಗಿರದೆ ಸತ್ಯದ ಆಧಾರದ ಮೇಲೆ ಅವು ಒಂದು ವೇಳೆ ಇದ್ದರೆ ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯ ಸಿಗಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಇಲ್ಲಿಯವರೆಗೆ ಈ ಬಲಗೈ ನಡೆದುಕೊಂಡು ಬಂದಿದೆ. ಬಲಗೈ ಜಾತಿ ಎಂದೂ ಸಹಿತ ಸ್ವಾತಂತ್ರ್ಯ ಆದಮೇಲೆ, ಸಂವಿಧಾನ ಜಾರಿ ಆದಮೇಲೆ ಯಾವ ಉಪಜಾತಿಗಳ ಮೇಲೇನೂ ಅನ್ಯಾಯ ಮಾಡಿರೋದು ಯಾವುದೇ ರೀತಿಯಲ್ಲಿ ನಿಮಗೆ ಉದಾಹರಣೆಗಳು ಸಿಗೋದಿಲ್ಲ. ಇಲ್ಲಿಯವರೆಗೆ ನಾವು ಎಲ್ಲರನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಉದಾಹರಣೆಗಳಿವೆ. ಅದಕ್ಕೆ ಉದಾಹರಣೆ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದ್ದಾರೆ. ಅವರು ಮಹಾರ್ ಜಾತಿಯಲ್ಲಿ ಹುಟ್ಟಿದಾಗ್ಯೂ ಸಹಿತ ಕೇವಲ ಮಹಾರ್ ಜಾತಿಗಳಿಗೆ ಸಂವಿಧಾನಾತ್ಮಕ ಹಕ್ಕುಗಳು ಸಿಗಬೇಕು, ಉಳಿದವ್ರಿಗೆ ಬೇಡ ಅಂಥೇಳಿ ಎಲ್ಲೂ ಅವರು ಹೋರಾಟ ಮಾಡಿಲ್ಲ. ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥ ಈ ಬಲಗೈನವರು ಎಂದೂ ಸಹಿತ ಒಂದು ಜಾತಿಗೆ ಅನ್ಯಾಯ ಆಗಬೇಕು, ಇನ್ನೊಬ್ಬರ ಹಕ್ಕುಗಳನ್ನು ಹೊಡ್ಕೊಂಡು ತಿನ್ನಬೇಕು ಅಂತಕ್ಕಂಥದ್ದು ಎಂದೂ ಸಹ ತಮ್ಮ ಹೇಳಿಕೆಯಿಂದಾಗಲಿ ತಮ್ಮ ಕೃತ್ಯದಿಂದಾಗಲಿ ಮಾಡಿರೋದು ಇಲ್ಲಿಯವರೆಗೆ ಎಲ್ಲೂ ಸಿಗೋದಿಲ್ಲ. ಆದಾಗ್ಯೂ ಸಹಿತ ಈ ಒಂದು ಜಾತಿಯನ್ನು ಬೇಕಂತಲೇ ಎಲ್ಲರೂ ಸೇರಿಕೊಂಡು ಇದನ್ನು ತುಳಿಯೋ ಪ್ರಯತ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಸುಮ್ಮನೆ ಕೂಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರದಿಂದ ಮೊನ್ನೆ ಈ ಸರ್ಕಾರ ಬಂದ ಮೇಲೆ ಏನು ಎಂಪಿರಿಕಲ್ ಡಾಟಾ ಅನ್ನೋ ಒಂದು ಪದ ಸುಪ್ರೀಂ ಕೋರ್ಟ್ ಉಪಯೋಗ ಮಾಡಿದೆ, ವೈಜ್ಞಾನಿಕ ಆಧಾರದ ಮೇಲೆ, ಸತ್ಯದ ಆಧಾರದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಒದಗಿಸಬೇಕು ಒಳ ಮೀಸಲಾತಿ ಅಂದಮೇಲೆ
ಆ ಎರಡು ಸದಾಶಿವ ಆಯೋಗವನ್ನು ಮತ್ತು ಮಾಧುಸ್ವಾಮಿಯವರ ವರದಿಯನ್ನು ಪಕ್ಕಕ್ಕಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಏಕಸದಸ್ಯ ಸಮಿತಿಯನ್ನು ರಚನೆ ಮಾಡಿ 3 ತಿಂಗಳಲ್ಲಿ ಎಲ್ಲ ಉಪಪಂಗಡಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಒಂದು ಸ್ಥಿತಿಗತಿಯನ್ನು ಗಣನೆಗೆ ತೆಗೆದುಕೊಂಡು 2011ರ ಜನಗಣತಿಯ ಆಧಾರದ ಮೇಲೆ ಜನಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಎಲ್ಲ ಜಾತಿಗಳ ಒಂದು ಸ್ಥಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿದಾಗ ಆಯಾ ಜಾತಿಗಳಿಂದ ಏನು ಅವ್ರ ಬೇಡಿಕೆಗಳಿವೆ, ಅವ್ರ ಕೊರತೆಗಳಿವೆ, ಅವನ್ನೆಲ್ಲ ಸ್ವೀಕರಿಸೋದಕ್ಕೆ 31ನೇ ಜನವರಿ 2025 ಕೊನೆಯ ದಿನಾಂಕ ಇತ್ತು. ಏಕಸದಸ್ಯ ಸಮಿತಿ ಎದುರುಗಡೆ ಎಲ್ಲ ಜಾತಿಗಳವರು ಹೋದಾಗ ಸಹಿತ ಈ ಬಲಗೈ ಜಾತಿನವರು ಯಾಕೋ ಏನೋ ಗೊತ್ತಿಲ್ಲ ಭಾಳ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸುಮ್ಮನೆ ಕೂತಾಗ ನಮ್ಮ ಹಿರಿಯ ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿಯ ನಾಯಕರು ಮಾನ್ಯ DG ಸಾಗರ್ ಅವರು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲರೂ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ, ಏಕಸದಸ್ಯ ಸಮಿತಿಯ ಅಧ್ಯಕ್ಷರನ್ನು ಭೇಟಿಯಾಗಿ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ನಾವು ಯಾಕೆ ಸುಮ್ಮನೆ ಕೂಡಬೇಕು, ನಮ್ಮ ರಾಜಕೀಯ ನಾಯಕರಾಗಲಿ ಸಂಘಟನೆಗಳ ನಾಯಕರಾಗಲಿ ಇದ್ರ ಬಗ್ಗೆ ಯಾವುದೇ ಚಕಾರ ಎತ್ತಾ ಇಲ್ಲ, ಏನು ಇದು ಅಂತ ಯೋಚನೆ ಮಾಡಿ ಕೊನೆಯ ಸಂದರ್ಭದಲ್ಲಿ ಬಹುಶಃ ಜನವರಿ 26-27ನೇ ತಾರೀಕಿಗೆ ನಮ್ಮ ಜಿಲ್ಲೆಯ ನಾಯಕರಾದ ಮಾರುತಿ ಬೌದ್ಧವರು ಮತ್ತು ಅವರು ಸುಮಾರು 10-12 ಜನ ಕಲಬುರಗಿಯಿಂದ ಸೇರಿಕೊಂಡು ನಮಗೂ ಸಹ ನಮ್ಮ ಸಮಾಜನೂ ಎಲ್ಲ ರೀತಿಯಿಂದ ಮುಂದೆ ಬಂದಿರೋ ಸಮಾಜ ಅಲ್ಲ, ಇವತ್ತು ಇದರ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ತವೆ, ಬಡತನ ಇದೆ, ಶಿಕ್ಷಣದ ಕೊರತೆ ಇದೆ, ಆರ್ಥಿಕವಾಗಿ ಬಡವರಾಗಿದ್ದೀವಿ, ಅದಕ್ಕಾಗಿ ನಮ್ಮ ಅಹವಾಲುಗಳು ಸಹ ಏಕಸದಸ್ಯ ಸಮಿತಿ ಎದುರುಗಡೆ ಇಡಬೇಕು ಅಂಥೇಳಿ ಅವರು ಸೇರಿಕೊಂಡು ಹೋದ್ಮೇಲೆ ಅಲ್ಲಿ ನಮ್ಮ ಬಲಗೈ ಜಾತಿಯ ಮತ್ತು ಸಮಾನಾರ್ಥಕ ಜಾತಿಯ ಪರವಾಗಿ ಅವರು ಈ ಅಹವಾಲನ್ನು ಇಟ್ಟ ಮೇಲೆ ಮುಂದೆ ಮತ್ತೆ ನಾವು ಬೀದರ್ನಿಂದ ಸಹ 5ನೇ ಫೆಬ್ರವರಿಗೆ ಹೋಗಿ ಮತ್ತೊಂದು ಸುಮಾರು 8 ಸಂಘಟನೆಗಳ ಮುಖಾಂತರ ನಮ್ಮ ಅಹವಾಲುಗಳನ್ನು ಇಟ್ಟ ಮೇಲೆ 12ನೇ ತಾರೀಕು ಫೆಬ್ರವರಿ 13ಕ್ಕೆ ಮತ್ತೆ ಎಡಗೈ ಸಮುದಾಯದ ಜನ ಮಾನ್ಯ ಎಕ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಆಂಜನೇಯವರ ನೇತೃತ್ವದಲ್ಲಿ ಎಡಗೈನವರು ಮತ್ತೆ ನಾಗಮೋಹನ್ ದಾಸ್ ಅವರನ್ನು ಅತಿಥಿಯಾಗಿ ಕರೆದು ಅವರು ಹೇಳ್ತಾರೆ, ಎಡಗೈಗೆ ತುಂಬ ಅನ್ಯಾಯ ಆಗಿದೆ, ಈ ಒಂದು ಸಮುದಾಯಕ್ಕೆ ಸದಾಶಿವ ಆಯೋಗದ ಆಧಾರದ ಮೇಲೇ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ, ಆದಷ್ಟು ಬೇಗ ಜಾರಿ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ಅದಾದ ಮೇಲೆ ನಮಗೂ ಅನ್ನಿಸ್ತು, ನಾವು ಸಹ ನಮ್ಮ ಧ್ವನಿಯನ್ನು ಎತ್ತದೇ ಹೋದರೆ ಮೌನ ಸಮ್ಮತಿ ಲಕ್ಷಣ ಅನ್ನೋ ರೀತಿಯಾಗಿ ನಾವು ಮಾತನಾಡದೆ ಹೋದರೆ ಬೇರೆಯವರು ಹೇಳೋ ಮಾತುಗಳೇ ಸತ್ಯ ಅಂತ ತಿಳ್ಕೊಳ್ಬಾರದು, ನಮ್ಮ ಸಮಾಜಕ್ಕೂ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ಸಹ ಬರುವ 23ನೇ ತಾರೀಕಿಗೆ ಬಲಗೈ ಅಥವಾ ಹೊಲಯ ಮತ್ತು ಸಂಬಂಧಿತ ಜಾತಿಗಳ ಒಂದು ಸಮಾವೇಶವನ್ನು ಅದೇ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ HN ನಾಗಮೋಹನ್ ದಾಸ್ ಅವರನ್ನು ಆಹ್ವಾನಿಸಿ ಆ ಸಭೆಗೆ ನಮ್ಮ ಅಹವಾಲುಗಳನ್ನು, ನಮ್ಮ ಸಮಾಜದ ಬೇಡಿಕೆಗಳನ್ನು ಸರಿಯಾಗಿ ಅಂದರೆ ತತ್ವನಿಷ್ಠವಾಗಿ ಸತ್ಯದ ಆಧಾರದ ಮೇಲೆ ಜಾರಿ ಮಾಡಬೇಕು. ಯಾವುದೇ ಒಂದು ಉಪಜಾತಿಯ ವಿರೋಧಿಗಳಲ್ಲ ನಾವು, ಯಾರಿಗೂ ಸಹ ಹಕ್ಕುಗಳು, ಅಧಿಕಾರಗಳು ಆಯಾ ಜನಸಂಖ್ಯೆ ಅನುಗುಣವಾಗಿ ಸಿಗಬೇಕು, ಸಾಮಾಜಿಕ ನ್ಯಾಯ ಎಲ್ಲರಿಗೆ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು 23ರಂದು ಬೆಂಗಳೂರಿನ ವಸಂತನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನ್ಯಾಯಮೂರ್ತಿಗಳ ಅವರನ್ನು ಆಹ್ವಾನಿಸಿ ನಮ್ಮ ಬೇಡಿಕೆಗಳನ್ನು ಅವ್ರ ಎದುರುಗಡೆ ಇಡೋರಿದ್ದೇವೆ. ಆ ಒಂದು ವಿಷಯವನ್ನು ತಾವೆಲ್ಲರೂ ಪತ್ರಿಕೆಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೋರಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೆ ಧನ್ಯವಾದ. ಕೆಲಸ ಮಾಡೋರಿದ್ದೀವಿ, ಆದರೆ ಒಮ್ಮೆ ನಮಗೆ ನಮ್ಗೆ ಅದು ಬೇಕು, ಇದು ಬೇಕು, ಅಥವಾ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ ಹೇಳಕ್ಕೆ ಏನದು ಡಾಟಾ ಬೇಕಿಲ್ಲ, ಸುಮ್ಮನೆ ಹೇಳೋದು ಬಾಯ್ಲಿಂದ. ಆದ್ರೆ ಡಾಟಾ ಇಲ್ಲದ. ಈಗ ಜನಸಂಖ್ಯೆ ನಾವು ಹೆಚ್ಚಿಗಿದ್ದೇವ್ರಿ, ಜನಸಂಖ್ಯೆ ಅವ್ರು ಕಮ್ಮಾರ, ಅವ್ರಿಗೆ ಹೊಲ ಹೆಚ್ಚಿಗದ, ನೌಕರಿ ಹೆಚ್ಚಿದೆ, ಅದಕ್ಕೆ ಕ್ಲಿಯರಿಟಿ ಬರಲಿ. ಜನಗಣತಿ ಅಲ್ಲ, ಅವ್ರ ಸರ್ಕಾರದ ಈಗ ನಮ್ದು ಆಯೋಗ ರಚನೆ ಆಗ್ಯದ,
ಅವರು ಸೈಂಟಿಫಿಕ್ ಆಗಿ ಮಾಡ್ಬೇಕಂತ ನಾವು ಹೇಳೋದು. ಸರಿಯಾದ ರೀತಿಯಲ್ಲಿ ಎಲ್ಲ ಜಿಲ್ಲಾ ಇದು ಮಾಡಿ ಪರಿಶೀಲನೆ ಮಾಡಿ, ಈಗ ಆಲ್ರೆಡಿ ಡಾಟಾ ಎಲ್ಲ ಎಂಪ್ಲಾಯೀಸ್ ಡಾಟಾ ಕಲೆಕ್ಟ್ ನಡೆದ ಈಗ ಆಲ್ರೆಡಿ ಅವರು ಉಳಿದ ಅವ್ರು ಮಾಡ್ತಾ ಇದ್ದಾರೆ. ಈಗ ನಾವು ಈಗ ಒಂದು ಆಯೋಗದ ನಿವೃತ್ತ ಜಡ್ಜಸ್ ಅದ, ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಅದು ಎಲ್ಲ ಸರ್ಕಾರಕ್ಕೆ ನಾವು ವಿನಂತಿ ಅದ, ಅವರೇ ವರದಿ ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ನೋಡಿ ಪರಿಶೀಲನೆ ಮಾಡಿ ಜಾರಿ ತರಬೇಕಂತ ನಿಮ್ಮ ಮುಖಾಂತರ ವಿನಂತಿಸ್ತೀವಿ. ಅವಾಗ ಏನಿತ್ತು 5:05 5:30 ಬಲಗೆ ಸಂಬಂಧಪಟ್ಟಂಥ ಜಾತಿಗಳಿಗೆ 5, ಮಾದಿಗೆ ಸಂಬಂಧಪಟ್ಟಂಥ ಜಾತಿಗಳಿಗೆ 6 ಇತ್ತು. ಅಣ್ಣತಮ್ಮರಿದ್ದೆ ಹಂಚ್ಕೊಂತಿಲ್ಲ ತಿರ್ಲಿ ಎಂಬುದು ಎತ್ತೈತಿ. ಆದ್ರೆ ಮಾಧವ ಸ್ವಾಮಿಯನ್ನು ಆಯೋಗ ರಿಪೋರ್ಟ್ ಕಳಿಸ್ತೊಂದು, ಆ ರಿಪೋರ್ಟ್ನಲ್ಲಿ ಏನಿದೆ 1%ನಾಗ 89 ಜಾತಿಯಾಗ ಬೀದರ್ ಕಲಬುರಗಿ ಸಂಬಂಧಪಟ್ಟಂಥ ಹೊಲಿಯರ್ ಅಂತಾರಲ್ಲ ಜಾತಿ, ಈ ಹೊಲಿಯ ಜಾತಿಗೆ 1% 89 ಜಾತಿ ಕೂಡಿಸಿ ಕಳಿಸಿದ್ದಾರೆ. ಆದ್ರೆ ಮುಂದೆ ಆಯೋಗ ಮುಂದೆ ನಾವು ಹೇಳಿಲ್ಲ ಅಂದ್ರೆ ಮುಂದಿನ ನಮ್ಮ ಪೀಳಿಗೆಗೆ, ನಮ್ಮ ಮುಂದಿನ ಮಕ್ಕಳಿಗೆ ನಾ ಯಾರು ಉತ್ತರ ಕೊಡಬೇಕು? ಈ ಆಯೋಗ ಮುಂದೆ ನಾವು ತೋರಿಸ್ಕೋಬೇಕಿಲ್ಲ. ನಾ ಇವತ್ತಿಗೆ ಇದು ಮೊದಲನೇ ಸರ್ತಿನೇ ಹೊಲೆಯ ಸಂಬಂಧಪಟ್ಟಂಥ ಅಥವಾ ಬಲಗೈ ಸಂಬಂಧಪಟ್ಟಂಥ ಜಾತಿ ಸಮಾವೇಶ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಇದು ಮೊದಲನೇ ಸರ್ತಿ. ಅವ್ರು 25 ವರ್ಷಗಳು ಮಾಡ್ತಾ ಇದ್ದಾರೆ, ಅದನ್ನು ನಾವು ಎಂದೂ ಇದು ಮಾಡಲಿಲ್ಲ, ಇವತ್ತಿಗೂ ನಾವು ಇರೋದಿಲ್ಲ. ಆದ್ರೆ ಈ ಸರ್ಕಾರಗಳು, ಹಲವು ಸರ್ಕಾರಗಳು, ಅವತ್ತು ಮಾಧುಸ್ವಾಮಿ ಅಧ್ಯಕ್ಷತೆ ಇದ್ದಾಗ ಪ್ರಭು ಚವ್ಹಾಣ, ಮಾಜಿ ಜಾಧವ್ರು, ಅವ್ರ 4-5 ಮಂದಿ, ಮಾಜಿ ಉಪ ಮುಖ್ಯಮಂತ್ರಿ ಕಾರಜೋಳ, ಗೋವಿಂದ ಕಾರಜೋಳ, ಉಪಮುಖ್ಯಮಂತ್ರಿ, ಇವರೆಲ್ಲ ಕಮಿಟಿಗೆ ಇದ್ದು. ಮತ್ತು ಅವಾಗ 1%ದಾಗ ಹೊಲೆ ಹಾಕಿರೋರು ಯಾರು ಗೊತ್ತಾಗಿಲ್ಲ. ಮತ್ತು ನಮಗೆಲ್ಲ ತುಳಿಬೇಕಂಬೋದು ಈಗ ಒಂದು BJP ಆದಂಥ ಕಮಲ ಪಾರ್ಟಿದವ್ರಿಗೆ ಗೊತ್ತಾಗಿಲ್ಲ. ಅಲ್ಲೂ ಷಡ್ಕಾಷ್ಟ ಇದ್ರು ಒಳಗೆ ಹೊಲೆ ಎಂಬುದೇ ಒಂದು ಪದ ಅದ, ಮೇಜರ್ ಹೊಲೆಯ ಮಾದಿಗರೆ. ಈ ಸಂಬಂಧಪಟ್ಟ ಜಾತಿಗಳು ಬೇರೆ ಉಪಜಾತಿಗಳು. ಈಗ ಹೊಲೆಯರಿಗೆ ನಮ್ಮಲ್ಲಿ ಈ ಕಡೆ ಕೆಳಗೆ ಹೋದಿ 60 ಸರ್ಕಲ್ದಾಗ ಮಹಾರ್ ಅಂತ, ಮರಾಠ ಬೆಲ್ಟ್, ಮಹಾರಾಷ್ಟ್ರ ಬೆಲ್ಟ್. ಇಲ್ಲ ಆಂಧ್ರ ತೆಲಂಗಾಣ ಬಾರ್ಡರ್ ಮೇಲೆ ನಾವು ಹೋದೆವು ಅಂದ್ರೆ ಮಾಲ ಅಂತಾರೆ, ಯಾದಗಿರಿ ರಾಯಚೂರ್ದಾಗ ಮಾಲ ಅಂತಾರೆ, ಮತ್ತು ಬಿಜಾಪುರದಾಗ ಚಲವಾದಿ ಅಂತಾರೆ. ಇನ್ನೊಂದು ಕಡೆ ಹೋದ್ರು ಒಂದು ಈಗ AK-AD ಅವ, ಅದು ಭಾಳ ಕನ್ಫ್ಯೂಸ್ ಇದೆ, ಅದು ಕ್ಲಿಯರ್ ಮಾಡಬೇಕು. ಈಗ 35-40 ಲಕ್ಷ AK-AD ಇದೆ ಸರ್. AK ಕೋಲಾರದಾಗ AK ಅಂದ್ರೆ ಮಾದಿಗರು, ತುಮಕೂರದಾಗ AK ಅಂದ್ರೆ ಹೊಲಿಯರು. ಮತ್ತು AK-AD ಯಾರು ಪರಿಗಣಿಸಬೇಕು? ಜನಸಂಖ್ಯೆ ಹೆಂಗೆ ಕೌಂಟ್ ಮಾಡಬೇಕು? ಅದು ಅದು ಆದ್ರೆ AK-AD ಅದಲ್ಲ, ನಮ್ಮ 101 ಜಾತಿಗೆ ಇಲ್ಲ ಸರ್. ಅದು ಆದ್ರೂ ಒಂದು ರೂಢಿ ಹಾಕೊಂಡು ಹೋಗ್ಯಾರ, ಇಲ್ಲಿ ಸರ್ಟಿಫಿಕೇಟ್ ಕೊಡ್ಬೋದು, SN ಪರಿಗಣಿಸಿಲ್ಲ ಅಂತ ಗೊತ್ತ ಹೋಗ್ಯಾರ. ಜಾತಿ ಇರ್ತದ, ಅಸಮಾನತೆ ಇರ್ತದ, ಶೋಷಣೆ ಇರ್ತದ, ಅಲ್ಲಿವರೆಗೆ ರಿಸರ್ವೇಷನ್ ಬೇಕು. ಎಲ್ಲಿವರೆಗೂ ನೀವು ಸಮಾನತೆ ತರಲಿಲ್ಲ, ಸಮಾನತೆ ಬರಲಿಲ್ಲ ಅಂದ್ರೆ ಅಲ್ಲಿವರೆಗೆ ಬೇಕು. ಎಲ್ಲ ಹಕ್ಕುಗಳು ಒಬ್ಬರ ಬಲ್ಲಿ ಇದ್ರೆ ಶ್ರೀಮಂತರು, ಅತಿ ಶ್ರೀಮಂತರು, ಇನ್ನೊಬ್ಬಿದ್ದ ಅಂದ್ರೆ ಗುಡಿಸೆಗ್ಯಾನೇನ, ಅವ್ರ ಜೊತೆಯಲ್ಲಿ ಏನಾರ ಬೇಕಲ್ಲ, ಜೊತೆಲಿ ಕರ್ಕೋಬೇಕಲ್ಲ ಸಹೋದರ ನಮ್ಮದು. ಇವತ್ತಿನ ತನಕ ಇನ್ನೂ ಕೂಡ ಎಷ್ಟೋ ಊರುಗಳ್ದಾಗ ಕಪ್ಪು ಬಸ್ಸಿಗೆ ಹೊರಗಿದ್ದಾವೆ, ಎಷ್ಟೋ ಊರಾಗ ಗುಡಿಗಳದಾಗ ಬರಗಳು. ರಾಷ್ಟ್ರಪತಿ ಅಂತ ಹೋದರೆ ನೀವು ನೋಡ್ರಿ ಪೇಪರ್, ನಿಮ್ಮ ಪೇಪರ್ನೇ ನಮ್ಗೆ ಗೊತ್ತಾಗಿದೆ. ರಾಷ್ಟ್ರಪತಿ ಹೋದರೆ ಹೊರಗೆ ನಿಂತಾರೆ, ಅವ್ರು ಒಳಗೆ ಬೇರೆ ಬರ್ಬಿಟ್ಲೆ. ಮತ್ತು ಇನ್ನೂ ಏನಕ್ಕಿಂತ ಜಾತಿ ವ್ಯವಸ್ಥೆ ಇಲ್ಲ. ಆ ಜಾತಿ ವ್ಯವಸ್ಥೆ ಇಲ್ಲಿಗೆ ಹೋಗೋದು, ಅಲ್ಲಿವರೆಗೆ ರೆಸಲ್ಯೂಷನ್. ಸರಿ, ಇನ್ನೊಂದು ಇದ್ರ ಬಗ್ಗೆ ನಡೀತಾ ಇದೆ. ಕೆಲವೊಂದು ರಾಜಕೀಯ ಜನಗಳು ಇದರಲ್ಲಿ ಮುತುವರ್ಜಿ ವಹಿಸ್ಕೊಂಡು ಕೆಲವರು ಜಾರಿಗೆ ತರಬೇಕು, ಜಾರಿಗೆ ತರಬಾರ್ದು ಅಂತಕ್ಕಂಥ ರಾಜಕೀಯ ಪುಡಾರಿಗಳು, ಕೆಲವೊಂದು ಸ್ವಾಭಿಮಾನಿ ರಾಜಕೀಯ ಜನಗಳು ಮುಂದೆ ಬಂದು ಹೋರಾಟ ಮಾಡಿದ್ದಾರೆ. ಆದರೆ ನೀವು ಹೇಳಿದ ಪ್ರಕಾರ ರೈಟ್ ಕಮ್ಯುನಿಟಿದ್ದು ರಾಜಕೀಯ ಆಗಿರ್ಬೋದು, ಮತ್ತೆ ಯಾವುದೇ ರಾಜಕೀಯ ಇದು ಅವ್ರಿಗೆ, ಯಾಕಂದರೆ ಅವ್ರಿಗೆ ಮತ ಬ್ಯಾಂಕ್ ಬೇಕಲ್ಲ. ಸೊ ಹಾಗಾಗಿ ಅವರು ಯಾವಾರ್ದು ವಿರೋಧ ಆಗಲ್ಲ. ಹಂಗೆ ಈಗ ನಾವು ಮತ್ತೆ ನಮ್ಮ ಸಂಘಟನೆ ಮುಖಾಂತರ ನಮಗೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಅನ್ನೋ ಉದ್ದೇಶದಿಂದ ನಾವು ಇವತ್ತೆಲ್ಲರೂ ಈ ಗೋಷ್ಠಿಯನ್ನು ಕರೆದಿದ್ದೇವೆ. ಇಲ್ಲಿ ಮುಖ್ಯವಾಗಿ ಏನಿದೆ, ಸದಾಶಿವ ವರದಿಯಲ್ಲಿ ಕೇವಲ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆ ಅನ್ಯಾಯ ಆಗಿದೆ. ಆ 5% ನಮಗೂ ಸಿಗ್ತದಂತಕ್ಕಂಥ ಒಂದು ನಮ್ಮದು ಆಸೆ ಇತ್ತು. 6, 5, 3, 1 ಏನು ಮಾಡಿದ್ದಾರೆ ಬೈಫರ್ಕೇಷನ್ನು, ಆ ಬೈಫರ್ಕೇಷನ್ದಲ್ಲಿ ನಮ್ಮ ಹೊಲಿಯ ಸಮುದಾಯನೂ ಇರಬಹುದು 5ರಲ್ಲಿ ಅಂತ ನಮ್ಮೊಂದು ನಿರೀಕ್ಷೆ ಇತ್ತು. ಆದರೆ ಏಕಾಏಕಿಯಾಗಿ ಏನು ಮಾಡಿದ್ದಾರೆ ಅಂದರೆ 5ರಲ್ಲಿ ಸೇರಿಸೋ ಬದಲಾಗಿ 1ರಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಕೇವಲ ಗುಲ್ಬರ್ಗ ಮತ್ತು ಬೀದರ್ ಹೊಲಿಯರು
ಈಗ ನಮ್ಮ ಹೋರಾಟ ಏನಂದರೆ ನೀವು 5 ಸೇರಿಸ್ಬಿಟ್ರಿ ಒಂದು ಅಥವಾ ಮರು ಸಮೀಕ್ಷೆ ಮಾಡ್ರಿ ಒಂದು. ಇದು ಅವೈಜ್ಞಾನಿಕ ಸಮೀಕ್ಷೆ ಆಗಿದ್ದದ. ಮಾಧುಸ್ವಾಮಿ ಆಗಿರ್ಬೋದು, ಸದಸ್ಯ ಆಗಿರ್ಬೋದು, ಮಾಧುಸ್ವಾಮಿ ಬಿ ಆಗಿದ್ದೆ. ಅದರಲ್ಲಿ ಒಂದು ಸೇರಿಸಿದಾರು. ಆ ಮಾಧುಸ್ವಾಮಿ ವರದಿಯಲ್ಲಿ ಹೊಲೆಯರಿಗೆ 1% ಸೇರಿಸಿದ್ದದ. ಅದಕ್ಕೆ ನಾವು ವಿರೋಧ ಅದ. ಈಗ ಅದಕ್ಕೆ ನಾವೇನು ಅನ್ಬೋದು, ನಾವು ಬೇರೆ ಯಾವುದೂ ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ಆ ವರದಿ ಏನದ ವೈಜ್ಞಾನಿಕವಾಗಿ ಮಾಡಿರಿ, ನಾವು ಡೋರ್ ಟು ಡೋರ್ ಮಾಡಿರಿ, ಎಲ್ಲೋ ಕೂತು ಸಮೀಕ್ಷೆ ಮಾಡಿ ಅಂಕಿಅಂಶ ಅವ್ರೇನಂದರೆ ಮಾದಿಗ ಇಷ್ಟಿದ್ದಾರೆ, ರೈಟು ಕಡಿಮೆ ಇದ್ದಾರೆ, ಲಂಬಾಣಿ ಇದ್ದಾರೆ, ಅದು ನಾವೇನು ಬೇಕಾಗಿಲ್ಲ. ವೈಜ್ಞಾನಿಕವಾಗಿ ಮನೆಗೆ ಸಮೀಕ್ಷೆ ಮಾಡಿಕೊಂಡು ನಿಜವಾಗಿ ಅದರಲ್ಲಿ ಕ್ರಿಶ್ಚಿಯನ್ಸ್ ಯಾರಿದ್ದಾರೆ, ಮಾದಿಗ ಯಾರಿದ್ದಾರೆ, ಹೊಲೆಯರು ಯಾರಿದ್ದಾರೆ, ಸಮಗಾರಿದ್ದಾರೆ, ಆರ್ಥಿಕ ಬಲಿಷ್ಠ ಯಾರಿದ್ದಾರೆ, ಇವೆಲ್ಲವನ್ನು ಸಮೀಕ್ಷೆ ಮಾಡಿದಾಗ ಅಂಕಿಅಂಶಗಳನ್ನು ಸರಿಯಾಗಿ ಸಿಗುತ್ತದೆ. ಅದಕ್ಕೆ ಆ ಸಂದರ್ಭದಲ್ಲಿ ಒಂದು ವೇಳೆ ಸಮೀಕ್ಷೆ ಡೋರ್ ಟು ಡೋರ್ ಮಾಡಿದ್ರಂದರೆ ಆ ಸಂದರ್ಭದಲ್ಲಿ ಯಾರು ಹೆಚ್ಚಿಗೆ ಆಗುತ್ತಾರೋ ಗೊತ್ತಿಲ್ಲ. ಈಗ 2011 ಸಮೀಕ್ಷೆ ಅದ ಇದು. ಇವಾಗ ಮತ್ತೇನು ಹೊಲಿಯ ರೈಟ್ ಕಮ್ಯುನಿಟಿನೇ ಹೆಚ್ಚಿಗೆ ಆಗ್ಬೋದು, 6 ಅದಾಗ್ಬೋದು, 5 ಮಾದಿಗ ಆಗ್ಬೋದು. ಅದಕ್ಕೆ ನಾವು ನಂಬೋದು ಉದ್ದೇಶ ಏನಂದರೆ ಸಮೀಕ್ಷೆ ವೈಜ್ಞಾನಿಕವಾಗಲಿ ಮತ್ತು ಕರೆಕ್ಟಾಗಿರಲಿ. ಅದರಲ್ಲಿ ಸಮೀಕ್ಷೆ ಆದ ನಂತರ ಅದರಲ್ಲಿ ನೀವು ಒಂದು ವೇಳೆ ನಮ್ಮ ಸಂಖ್ಯೆನೇ ಹೆಚ್ಚು ಇತ್ತು, ಆ ಪ್ರತಿಶತ ಪ್ರಕಾರ 15 ಅಥವಾ 17 ಬೈಫರ್ಕೇಷನ್ ಮಾಡಿರಿ ನೀವು. ಒಂದೈದು. ಎರಡನೇದು ಅಂದರೆ ಈಗ ನಮಗೆ ಬೀದರ್ ಗುಲ್ಬರ್ಗದವರಿಗೆ ಹೊಲೆಯದ್ರಿಗೆ 1% ಯಾಕೆ ಸೇರಿಸಿದ್ರಿ ನೀವು? 1% ಸೇರಿಸ್ಬೇಕಾದ್ರೆ ನೀವು ಏನು ಇಟ್ಕೊಂಡ್ರಿ, ನೀವು ಆಧಾರಗಳೇನು ಇಟ್ಕೊಂಡ್ರಿ? ಅದು ನಮ್ಮದು ಹೋರಾಟ. ಹಾಗಾಗಿ ಈ ಒಂದು ನಮ್ಮ ಹೋರಾಟ 23ನೇ ತಾರೀಕಿಗೆ ಅಧ್ಯಕ್ಷರಿಗೆ ಏನು ಮನವಿ ಮಾಡ್ಕೊಳ್ಳೋದಂದರೆ ಮರು ಸಮೀಕ್ಷೆ ಮಾಡ್ರಿ, 1 ಇಲ್ಲ ಅಂದ್ರೆ 5ರಲ್ಲಿ ನಮ್ಗೆ ಸೇರಿಸ್ರಿ. ಯಾರು ಬೀದರ್ ಮತ್ತು ಗುಲ್ಬರ್ಗ ಹೊಲೆಯರಿಗೆ 1% ತೆಗೀರಿ ಅಂತಕ್ಕಂಥ ನಮ್ಮ ಹೋರಾಟ ಇದೆ. ಧನ್ಯವಾದ. ಅವತ್ತ 23ರ ಭಾನುವಾರ ಬೆಳಗ್ಗೆ 11:30ಕ್ಕೆ ಅಲ್ಲಿ ಕಾರ್ಯಕ್ರಮ ಬರ್ತಾರೆ. ಗೌರವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸರವರು. ಆ ಕಾರ್ಯಕ್ರಮದ ಸ್ವಾಗತವನ್ನು ಮಾನ್ಯ ಶ್ರೀ ಮಹಾದೇವ್ ದನ್ನಿ, ಅಧ್ಯಕ್ಷ ಕರ್ನಾಟಕ ಬಲಗೈ ಹೊಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಅವರು ಬಿಡ್ತಾರೆ. ಪ್ರಸ್ತಾವಿಕೆ ಡಾಕ್ಟರ್ ಡಿ.ಜಿ. ಸಾಗರ್ ಅವ್ರು ಮಾಡ್ತಾರೆ. ಆಯಿತು. ಅದು ಆದಮೇಲೆ 2ನೇ ಸೆಷನ್ ನಾವು ಎಲ್ಲ ಜಿಲ್ಲೆಯಲ್ಲಿ ಬಂದಂಥವ್ರು ಬರೀ ಅಲ್ಲಿ ಮೇಲೆ ಫಸ್ಟ್ ಮೊದಲನೇ ಸೆಷನ್ದಾಗ ನಾಗಮೋಹನ್ ದಾಸ್ ಸಾಹೇಬರು ಮೇಲೆ ಒಬ್ಬರು ಇರ್ತಾರೆ, ಉಳಿದ್ರಲ್ಲಿ ಕೆಳಗೆ. ರಾಜ್ಯ ಯುವ ಜಿಲ್ಲೆ ಉಪಜಾತಿ ಕೊಂಡ 2 ಮಾತುಗಳು ಮತ್ತು ಮನವಿ ಸಲ್ಲಿಕೆ ಅದ ಇದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೈ.ಸಿ. ಮಯೂರ್ ಅಂತ ಬಿಜಾಪುರ್ ಅವರು ನಿರೂಪಣೆ ಮಾಡ್ತಾರೆ. ಅಧ್ಯಕ್ಷತೆ ಇದು 2ನೇ ಗೋಷ್ಠಿ ಒಳ ಮೀಸಲಾತಿ ಕುರಿತು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಮತ್ತು ಇನ್ನಿತರ ಉಪಜಾತಿಗಳ ಮುಂದಿನ ಸವಾಲುಗಳು ಮತ್ತು ಪರಿಹಾರ ವಿಚಾರ ಸಂಕಿರಣ ಇದೆ ಸರ್. ಇದಕ್ಕೆ ಅಧ್ಯಕ್ಷತೆ ಡಾಕ್ಟರ್ ಡಿ.ಜಿ. ಸಾಗರ್, ವಕೀಲರು, ಗುಲ್ಬರ್ಗ. ಉದ್ಘಾಟನೆ ಡಿ. ಚಂದ್ರಶೇಖರಯ್ಯ, ಮಾನ್ಯ ರಾಜ್ಯಾಧ್ಯಕ್ಷರು, ಸರ್ಕಾರಿ SC/ST ನೌಕರ ಸಂಘ, ಬೆಂಗಳೂರು. ವಿಷಯ ಮಂಡನೆ ಅಪ್ಪೇಗಾರ್ ಸೋಮಶೇಖರ್, ವಿಚಾರವಂತರು, ಪ್ರಾಧ್ಯಾಪಕರು, ಕೇಂದ್ರೀಯ ವಿಶ್ವವಿದ್ಯಾಲಯ, ಕಲಬುರಗಿ. ಡಾಕ್ಟರ್ ನವೀನ್ ಕುಮಾರ್, ವಿಚಾರವಂತರು, ಬೆಂಗಳೂರು. ಇವರು ವಿಷಯ ಮಂಡನೆ ಅವರಿಬ್ಬರು ಮಾಡ್ತಾರೆ. ಪ್ರಕ್ರಿಯೆ ಇದೆ ಮವಳ್ಳಿ ಶಂಕರ್, ಬೆಂಗಳೂರು. ಗುರುಪ್ರಸಾದ್ ಕೆರಗೋಡ್, ಅಣ್ಣಯ್ಯ, ಬೆಂಗಳೂರು. ಶಿವಶಂಕರ್, ಬೆಂಗಳೂರು. ಆರ್. ಮೋಹನ್, ಬೆಂಗಳೂರು. ವಿ. ನಾಗರಾಜ್, ಬೆಂಗಳೂರು. SP ಸುಳ್ಳದ್, ಕಲಬುರಗಿ. ಮಂಜುನಾಥ್ ಅಣ್ಣಯ್ಯ, ಬೆಂಗಳೂರು. ಅಂಬಣ್ಣ ಜವಣಗಿ, ಕಲಬುರಗಿ. BC ವಾಲಿ, ಕಲಬುರಗಿ. ಮಲ್ಲೇಸಿ ಚಿಂಚನಹಳ್ಳಿ, ಮೈಸೂರು. ಸಿದ್ದು ರಾಯಪ್ಪ, ವಿಜಾಪುರ್. ಸುರೇಶ್ ಹಾದಿಮನಿ, ಕಲಬುರ್ಗಿ. ವಿಠಲ್ದಾಸ್ ಪ್ಯಾಗೆ, ಬೀದರ್. ಹನುಮದಾಸ್, ರಾಯಚೂರು. ರವೀಂದ್ರ ಪಟ್ಟಿ, ರಾಯಚೂರು. ಶ್ರೀಮಂತ್ ತಳವಾರ್, ಬೆಳಗಾವಿ. ಶ್ರೀಮಂತ್ ನವೀನಕರಿ, ಧಾರವಾಡ. ಪುಂಡ್ಲಿಕ್ ಚಲವಾದಿ, ಧಾರವಾಡ. ಶಿವಪುತ್ರ ಜವಳಿ, ಯಾದಗಿರಿ. ಪಿಚ್ಚಳ್ಳಿ ಶ್ರೀನಿವಾಸ್, ಕೋಲಾರ. ಮರಿಯಪ್ಪ ಕುಂಟೋಜಿ, ಕೊಪ್ಪಳ. ಅಭಿಪ್ರಾಯ ಮಂಡಳಿ ದಲಿತ ವಿವಿಧ ಜಿಲ್ಲೆಗಳಿಂದ ಬಂದ ಮುಖರುಗಳಿಂದ ನಿರ್ಣಯ ಮಂಡಳಿ ಮಾರುತಿ ಬೋಧೆ, ಬೀದರ್. ಈ ಒಂದು ಕಾರ್ಯಕ್ರಮ ಸರ್. ಅದಕ್ಕೆ ಬೀದರ್ಲಿಂದ ಸುಮಾರು 700 ಜನ ನಮ್ದು ಏನು ಒಂದು ಸಂಘಟನೆ ಕರ್ನಾಟಕ ಬಲಗೈ ಹೊಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಇದು ಮಾಡಿ ಎಲ್ಲ ತಾಲೂಕಾ ಒಂದು ಸಮಿತಿ ರಚನೆ ಆಗಿದೆ ನಮ್ಮದು. ಎಲ್ಲ ತಾಲೂಕಿನಿಂದ ಸುಮಾರು 700ಕ್ಕಿಂತ ಹೆಚ್ಚಿಗೆ ಜನ ಬೀದರ್ 2 ಟ್ರೈನ್ ಆಗಿದೆ ಮತ್ತು ಕೆಲವೊಂದು ಜನ ವೆಹಿಕಲ್ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ತಾವು ಕೂಡ ಈ ಒಂದು ಕಾರ್ಯಕ್ರಮ ಸರಿಯಾಗಿ ನಮ್ಗೆ ಪ್ರಚಾರ ಕೊಡಬೇಕಂತ ನಾವೇನು